ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಹೇಳತೀರದಾಗಿದೆ. ಆಟೋ ಡ್ರೈವರ್ಗಳು ಸರತಿ ಸಾಲಲ್ಲಿ ನಿಂತು ಗ್ಯಾಸ್ ಹಾಕ್ಸೋಕ್ ಹೋದ್ರೆ ಕೇಳಿದಷ್ಟು ಹಾಕ್ತಿಲ್ಲ. 400 ರೂಪಾಯಿಗೆ ಗ್ಯಾಸ್ ತುಂಬಿಸಿ ದುಡಿಮೆ ಮಾಡೋಣ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಗ್ಯಾಸು ಖಾಲಿ ಆಗಿರುತ್ತೆ. ಗ್ಯಾಸ್ ತುಂಬಿಸೋಕೆ ಅರ್ಧ ದಿನ, ಆಟೋ ಓಡಿಸೋದು ಅರ್ಧ ದಿನ ಅನ್ನೋ ಬದುಕು ನಮ್ಮದಾಗಿದೆ ಅಂತ ಚಾಲಕರು ಅವಲತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಖಾಸಗಿ ಬಂಕ್ನಲ್ಲಿ ದುಬಾರಿ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಗ್ಯಾಸೇ ಇಲ್ಲ ಎನ್ನುವುದು ಮತ್ತೊಂದು ಸಮಸ್ಯೆಯನ್ನು ತಂದೊಡ್ಡಿದೆ. ಬೆಂಗಳೂರಿನಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಆಟೋಗಳಿವೆ. ಆಟೋ ಎಲ್ಪಿಜಿ ಕೊರತೆಯಿಂದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ನಾಗರಬಾವಿವರೆಗೂ, ನಾಗರಬಾವಿಯಿಂದ ನಾಯಂಡಹಳ್ಳಿವರೆಗೂ ಬೆಂಗಳೂರಿನ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಟೋ ಎಲ್ಪಿಜಿ ಕೊರತೆಯಿಂದ ಪರದಾಟ ಅನುಭವಿಸ್ತಾ ಇದ್ದಾರೆ. ಆಟೋ ಚಾಲಕರು ಅನುಭವಿಸ್ತಾ ಇರೋ ಸಮಸ್ಯೆ ಏನು, ಪರ್ಯಾಯ ಮಾರ್ಗ ಕಂಡುಕೊಂಡ್ರು ಕೂಡ ಆ ಪ್ಲಾನ್ ಯಾಕೆ ವರ್ಕೌಟ್ ಆಗ್ತಾ ಇಲ್ಲ, ಅದೆಲ್ಲವನ್ನ ಕೂಡ ಇವತ್ತು ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಇರಾನ್ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಆಟೋವನ್ನ ತಳ್ಕೊಂಡು ಬರ್ತಾ ಇರುವಂತಹ ಚಿತ್ರಣ ಇದೆ. ನಾನ್ ಮತ್ತಿಗೆರೆಯಲ್ಲಿದ್ದೀನಿ. ಇಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಆಟೋವನ್ನ ತಳ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಪಿಜಿ ಸಿಗ್ತಾ ಇಲ್ಲ, ಜಾಸ್ತಿ ದುಡ್ಡು ಕೊಟ್ಟು ಪೆಟ್ರೋಲ್ ಡೀಸೆಲ್ ಹಾಕಕ್ ಆಗ್ತಾ ಇಲ್ಲ. ಮನೆಯಿಂದ ಬಂಕ್ವರೆಗೂ ಕಷ್ಟಪಟ್ಟು ತಳ್ಕೊಂಡು ಬಂದ್ರೆ ಇಲ್ಲಿಂದ ಮತ್ತೆ ಮನೆಗೆ ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಆಕ್ರೋಶವನ್ನ ಆಟೋ ಚಾಲಕರು ಹೊರ ಹಾಕ್ತಾ ಇದ್ರು. ನೋಡಿ, ಆಟೋವನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ತಳ್ಕೊಂಡು ಹೋಗ್ತಾ ಇದೀವಿ. ಇವಾಗ ಏನ್ ಮಾಡೋಣ? ಇವಾಗ ಇಲ್ಲಿದ್ದು ಕೇಳಕ್ ಹೋದ್ರೆ 1700 800 ಕೂಡ ಅಂತಾರೆ. ಇವಾಗ ಮನೆಗೆ ಹೋಗ್ಬೇಕು ತಳ್ಕೊಂಡು, ಇಲ್ಲ ಬಂಕಲ್ಲಿ ಹಾಕಿ ಹೋಗ್ತೀವಿ ಅಷ್ಟೇ. ಏನ್ ಮಾಡಕ? ಹೀಗೆ ಮುಂದುವರೆದ್ರೆ ಹೆಂಗೆ ಪರಿಸ್ಥಿತಿ? ಹಿಂಗೆ ಇದ್ರೆ ಅದೇ ಕೊರೋನಾ ಬಂದಿತ್ತಲ್ಲ, ಅದೇ ತರ ಕೊರೋನಾ ತರ ಲಾಕ್ಡೌನ್ ಮಾಡಿ ಎಲ್ಲ ಬಡವರಿಗೆಲ್ಲ ಮುಚ್ಚಾಕ್ ಬಿಡ್ತಾರೆ ಅಷ್ಟೇ. ನಾವು ತುಂಬಾ ಇದರಿಂದ ಯಶವಂತಪುರಿಂದ ಬಂದಿದ್ದೀವಿ, ತಳ್ಕೊಂಡು ಬಂದಿದ್ದೀವಿ. ರಾಮ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿನೂ ಗ್ಯಾಸ್ ಇಲ್ಲ ಅಂದ್ರು. ಈಗ ನಮ್ಮ ಮನೆದು ಸಂಸಾರ ಹೇಗೆ ನಡಿಬೇಕು? ನಮ್ದು ಇರೋದು ಒಂದು ಆಟೋಲಿ ನಾವು ಕಲೆಕ್ಷನ್ ಕೊಡ್ಬೇಕಲ್ಲ. 500-600 ರೂಪಾಯಿ ದುಡಿತೀವಿ, ಅದರಲ್ಲಿ ಕಲೆಕ್ಷನ್ 300-350 ರೂಪಾಯಿ ಕೊಡ್ತೀವಿ ನಾವು. ಮತ್ತೆ ಮನೆ ಸಂಸಾರ ಹೇಗೆ ನಡೆಯೋದು? ಎಷ್ಟು ದಿವಸ ತಂಗ ಮಕ್ಕಳಿಗೆ ಇದು ಮಾಡ್ಕೊಂಡಿರ್ತಾರೆ. ಮೇಡಮ್, ಇವಾಗ ಏನ್ ಸಮಸ್ಯೆ ಅಂದ್ರೆ ಬೆಳಿಗ್ಗೆ ಎದ್ದಿ ಬರೀ 6 ಗಂಟೆಗೆ ಎದ್ದಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಗ್ಯಾಸ್ ಸಿಗ್ತಾ ಇಲ್ಲ ನಮ್ಗೆ. ಎಷ್ಟು ಗಂಟೆಗೆ ಸಿಗ್ತಾ ಇಲ್ಲ? 7 ಗಂಟೆಗೂ ಸಿಗ್ತಾ ಇಲ್ಲ. ಸುಮಾರು ಒಂದು 300-500 ಗಾಡಿ ಇರ್ತದೆ. ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಈ ಕಡೆ ಜೀವನಕ್ಕೂ ಕಷ್ಟ, ಈ ಕಡೆ ದುಡಿಯೋಕ್ಕೂ ಕಷ್ಟ. ಇಲ್ಲಿ 50 ರೂಪಾಯಿ ಗ್ಯಾಸ್ಗೆ 100 ರೂಪಾಯಿ ಮಾಡ್ತಾರೆ. ನಾವು 10 ರೂಪಾಯಿ ಜಾಸ್ತಿ ಹೆಚ್ಚಾಗಿ ಕೇಳ್ಬಿಟ್ರೆ ಆಗ್ಲೋತದ ಆಟೋದವರು ದೊರಡೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಯಾವ ದೊರಡೆ ಇದು? ಇವಾಗ LPG ಗ್ಯಾಸ್ಗಳು ಸಿಗ್ತಾ ಇಲ್ಲ. ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಮತ್ತೆ ಡೀಲರ್ಗಳೆಲ್ಲ ಎಲ್ಲಿಂದ ಕೊಡ್ತಾ ಇದ್ದಾರೆ ಮೇಡಮ್ ಅವರು? ಈಗ ಗೌರ್ಮೆಂಟ್ ಯಾವ್ದಾದ್ರು ನೋಟಿಸು ಅಥವಾ ಏನಾದ್ರು ಕೊಟ್ಟಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗಬೇಕು ಅಂತ? ಯಾವ್ದಾದ್ರು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ? ಮತ್ತೆ ಯಾಕೆ ಇವರು ಇರೋ ರೇಟನ್ನು ಜಾಸ್ತಿ ಮಾಡಿ ಇವ್ರಿಗೆ ಮನ್ಸಿಗೆ ಬಂದಾಗ ಗ್ಯಾಸ್ಗಳನ್ನ ಹಾಕ್ತಾರೆ, ಇಲ್ಲದೆ ಇದ್ದಾಗ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಗಾಡಿಗಳು ಜಾಸ್ತಿ ಆದಾಗ ಕ್ಲೋಸ್ ಮಾಡಿಬಿಡ್ತಾರೆ. ಕಮ್ಮಿ ಆದಾಗ 100 ರೂಪಾಯಿ, 105 ರೂಪಾಯಿ, 92 ರೂಪಾಯಿ ಮಾಡಿಬಿಟ್ಟು ಮಾರ್ತಾ ಇದ್ದಾರಲ್ಲ ಮೇಡಮ್. ಇದನ್ನ ಯಾರು ಕೇಳೋರು ಯಾರು ಇಲ್ಲ ಮೇಡಮ್. ಇಲ್ಲಿ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆಮೇಲೆ ಎಲ್ಲ ಪ್ರೈವೇಟ್ ಕೊಟ್ಟಿದ್ದಾರೆ. ಪ್ರೈವೇಟ್ಗಳಿಗೆ ಎಲ್ಲ ಡೀಲರ್ಶಿಪ್ ಕೊಟ್ಬಿಟ್ಟು ಈ ಟೋಟಲ್ಲು, ಈ SR, ಈ ಅದು ಇದು ಅಂತೆಲ್ಲ ಪ್ರೈವೇಟ್ ಕೊಟ್ಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ, ಸ್ಟಾಕ್ ಮಾಡ್ಕೊಂಡು ಇವತ್ತು ಇರುತ್ತೆ ಗ್ಯಾಸು, ಸುಮ್ಮನೆ ಹೆಂಗೆ ಸ್ಟಾಕ್ ಮಾಡ್ಕೊಳ್ಳೋದು. ಇಲ್ಲ ಕ್ಲೋಸ್ ಆಯಿತು, ನಾಳೆ ಬೆಳಗ್ಗೆ ಬಂದರೆ 100 ರೂಪಾಯಿ ಇರೋದು 120 ಮಾಡ್ತಾರೆ. ಇನ್ನು ಯಾವ್ಯಾವ ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಮಂಜು ಆರ್ಯ ಹೇಳ್ತಾ ಹೋಗ್ತಾರೆ, ಕೇಳಿ. ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಮೇಲೆಯೂ ಕೂಡ ಅಷ್ಟೇ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ LPG ಸಿಗದೆ ಆಟೋ ಡ್ರೈವರ್ಸ್ ಪರದಾಡುವಂತಹ ಸ್ಥಿತಿ ಎದುರಾಗಿರುವಂತಹದ್ದು. ಇವತ್ತು LPG ಗ್ಯಾಸ್ಗೋಸ್ಕರ ಕಿಲೋಮೀಟರ್ ಗಟ್ಟಲೆ, ಗಂಟೆ ಗಟ್ಟಲೆ ನಿಲ್ಲುವಂತಹ ಸ್ಥಿತಿ ಆಟೋ ಡ್ರೈವರ್ಗಳಿಗೆ ಎದುರಾಗಿರುವಂತದ್ದು. ಮೇಯ್ನ್ ಆಗಿ ಒಂದು LPG ಸಿಲಿಂಡರ್ ಇರುವಂತಹ ಆಟೋಗೆ 15 ಲೀಟರ್ ವರೆಗೂ ಕೂಡ ಅಷ್ಟೇ LPGಯನ್ನು ತುಂಬಿಸಬಹುದು. ಆದ್ರೆ 15 ಲೀಟರ್ ತುಂಬಿಸಿದ್ರು ಅಂತಂದ್ರೆ ಅವರು 250 ಕಿಲೋಮೀಟರ್ ಸಂಚಾರವನ್ನು ಕೂಡ ಮಾಡಬಹುದು. ಅದರಿಂದ ಅವರು ಒಂದು 2000ರಿಂದ 2500 ಹಣವನ್ನು ಕೂಡ ಅಷ್ಟೇ ತುಡ್ಕೊಂತಾರೆ. ಆದ್ರೆ ಇವತ್ತು ಅದು ಆಗ್ತಾ ಇಲ್ಲ. ಒಂದು ಆಟೋಗೆ ಇವತ್ತು ಬೆಂಗಳೂರಿನಲ್ಲಿ ಕೇವಲ 4 ಲೀಟರ್ ಮಾತ್ರ LPGಯನ್ನು ಹಾಕ್ತಾ ಇರುವಂತದ್ದು. ಅವ್ರೇನಾದ್ರೂ 4 ಲೀಟರ್ ಹಾಕ್ಸ್ಕೊಂಡ್ರೆ 1 ಲೀಟರ್ಗೆ 15 ಕಿಲೋಮೀಟರ್ ಕೊಟ್ಟರು ಕೂಡ ಅಷ್ಟೇ
60 ಕಿಲೋಮೀಟರ್ ಮಾತ್ರ ಹೋಗೋಕೆ ಸಾಧ್ಯ ಆಗುತ್ತೆ. 60 ಕಿಲೋಮೀಟರ್ ಅಂದರೆ ಬೆಂಗಳೂರಿನಲ್ಲಿ ಅವರು ಒಂದು 2 ಟ್ರಿಪ್ ಮಾಡ್ಬೋದು. ಒಂದು ಟ್ರಿಪ್ಪಲ್ಲಿ ಅವರೊಂದು 200 ರೂಪಾಯಿ ದುಡಿದ್ರು ಕೇವಲ 400 ರೂಪಾಯಿ ಮಾತ್ರ ಇವತ್ತು ದುಡಿಯುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಈ 400 ರೂಪಾಯಿ ದುಡಿಯೋಕ್ಕೂ ಕೂಡ ಅವರು 6 ರಿಂದ 7 ಗಂಟೆಗಳ ಕಾಲವನ್ನು ಕಳೆಯುವಂಥ ಸ್ಥಿತಿ ಕೂಡ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ LPG ಮತ್ತು ಪೆಟ್ರೋಲು ಎರಡೂ ಕೂಡ ಅಷ್ಟೇ ಸಿಲಿಂಡರ್ಗಳಿರುವಂತಹದ್ದು ಇತ್ತೀಚಿನ ದಿನಗಳ ಆಟೋಗಳಲ್ಲಿ ಬರ್ತಿದೆ. ಆದರೆ ಇವತ್ತು ಕೇವಲ LPG ಸಿಲಿಂಡರ್ ಇರುವಂಥವ್ರು ಮಾತ್ರ ಈ ರೀತಿಯಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಇರುವಂಥವ್ರು ಆಲ್ಮೋಸ್ಟು ಪೆಟ್ರೋಲನ್ನು ಹಾಕ್ಸ್ಕೊಂಡು ಆಟೋವನ್ನು ಓಡಿಸ್ತಿದ್ರೆ ಇವ್ರು LPG ಇರುವಂಥವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ 15 ಲೀಟರ್ ಇರುವಂಥ ಸಿಲಿಂಡರ್ಗೆ 4 ಲೀಟರ್ ಮಾತ್ರ LPG ಹಾಕ್ಸ್ಕೊಂಡು ಇವತ್ತು ಓಡಾಟ ಮಾಡುವಂಥ ಸ್ಥಿತಿ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು 4 ಲೀಟರ್ ಹಾಕ್ಸ್ಕೊಂಡು ಹೋದ್ರೆ ನಾವು ದುಡಿಯುವಂಥದ್ದು ಬರೀ 250 ರಿಂದ 300 ರೂಪಾಯಿ ದುಡಿತೀವಿ. ಆ 300 ರೂಪಾಯಿ ನಾವು ಮತ್ತೆ LPG ಹಾಕ್ಸ್ಬೇಕಾ, ಜೀವನವನ್ನು ಸಾಗಿಸ್ಬೇಕಾ ಅನ್ನುವಂಥದ್ದು ಗೊತ್ತಾಗದಂಥ ಸ್ಥಿತಿ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆಟೋ ಗ್ಯಾಸ್ಗೆ 3,000 ಜನ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಮೊದಲು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಆಲ್ರೆಡಿ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಈಗಾಗಲೇ ನಿನ್ನೆ ಮೊನ್ನೆಯಿಂದ ಹೆಂಗೋ ಸಿಗ್ತಾ ಇತ್ತು. ಈಗ 2 ದಿವಸದಿಂದ ಎಲ್ಲೂ ನೋಡಿದ್ರೆ ಯಾವ ಬಂಕಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಇವಾಗ ಗ್ಯಾಸ್ ಸಿಕ್ಕಿದ್ರೂ ಅದರಲ್ಲಿ ಹಾಕೋದಕ್ಕೆ ಇವಾಗ ಇವ್ರದ್ದು ಮೀನಾಮೇಷ ಎಣಿಸ್ತಾರೆ. ಬರೀ ಅರ್ಧ ಗಂಟೆ ಹಾಕ್ತಾರೆ, ಆಮೇಲೆ ಗ್ಯಾಸೇ ಇಲ್ಲ ಅಂತಾರೆ. 100 ಗಾಡಿ 200 ಗಾಡಿಗೆ ಹಾಕ್ತಾರೆ, ಆಮೇಲೆ ಗ್ಯಾಸೇ ಇಲ್ಲ ಅಂತಾರೆ. ಇದಕ್ಕೆ ಯಾರು ಹೊಣೆ? ಅಣ್ಣ LPGನೇ ಸಮಸ್ಯೆ ಇವಾಗ ನಮ್ಗೆ ಆಗ್ತಾ ಇರೋದು. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ 75% ಎಲ್ಲೂ ಸಿಗ್ತಾ ಇಲ್ಲ. ಒಂದು 4-5 ಬಂಕಲ್ಲಿ ಸಿಗ್ತದೆ. ಆ ಬಂಕಲ್ಲಿ ನೋಡಿದ್ರಲ್ಲ ಕ್ಯೂ, ಇವಾಗ ಇದೇ ಥರ ಕ್ಯೂ, ಅದು ಬರೀ 400 ಅಷ್ಟೇ ಆಗ್ತಾ ಇರೋದು. 1 ಲೀಟ್ರಿಗೆ ನಮಗೆ ಈ ಟ್ರಾಫಿಕಲ್ಲಿ ಒಂದು 12-13 ಕಿಲೋಮೀಟ್ರ್ ಬರೋದು ಹೆಚ್ಚು. ಯಾಕಂದರೆ ಸಿಗ್ನಲ್ಗಳು ಎಲ್ಲ ಇರ್ತಾವಲ್ಲ, 12-13 ಕಿಲೋಮೀಟ್ರ್ ಬರೋದು ಹೆಚ್ಚು. ಅದರಲ್ಲಿ ನಾವು ದುಡಿದು ಮನೆಗೆ ಏನು ಕೊಡೋಣ, ಮಕ್ಕಳು ಫೀಸ್ ಏನು ಮಾಡೋಣ, ತುಂಬ ಕ್ರಿಟಿಕಲ್, ತುಂಬ ಕಷ್ಟ ಆಗಿಬಿಟ್ಟಿದೆ ಅಣ್ಣ. ಭಾಳ ಕಷ್ಟ ಇದೆ ಸರ್. 9 ಗಂಟೆಗೆ ನಾನು ಕ್ಯೂವಲ್ಲಿ ಹಾಕಿದ್ದೀನಿ. ಈಗ 11 ಗಂಟೆ ಟೈಮ್ ಆಗಿದೆ. ಬಟ್ ನಾನು ಯಾವಾಗ ಹೋಗಿ ದುಡ್ದು ನನ್ನ ಮನೆಗೆ ಯಾವಾಗ ಊಟ ತಗೊಂಡು ಇವಾಗ ದುಡಿದ್ರೆ ನಾನು ಕಾಸು ನನಗೆ. ಬಟ್ ಆ ಥರ ಟೈಮಲ್ಲಿ 1 ರೂಪಾಯಿಗೂ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದೀವಿ. ಇದರಲ್ಲಿ ಈ ಸಮಸ್ಯೆಗೆ ಯಾರು ಬಗೆಹರಿಸ್ತಾರ ಗೊತ್ತಿಲ್ಲ. ಎಲ್ಲ ಕಡೆ ಹುಡುಕಿ ಲಾಸ್ಟ್ ಇಲ್ಲಿ ಬಂದಿದ್ದೀವಿ. ಯಾವ ಕಡೆ ಸಿಗಂಗೆ ಎಲ್ಲ ಕಡೆ ಸಿಗ್ತಾ ಇತ್ತು. ಇವಾಗ ಕ್ಯೂ ನಿಂತ್ಕೊಳ್ಳೋ ಥರ ಆಗ್ಬಿಡೈತೆ. ಎಷ್ಟೊತ್ತಿಂದ ಕೆಲಸ ಕಾರ್ಯ ಇವಾಗ ಒಂದೊಂದು ಕಡೆ ಹೋಗ್ಬೇಕು, ಬೀಳ್ತಾ ಐತೆ, ಗ್ಯಾಸ್ ಇಲ್ಲ, ಏನು ಮಾಡೋಣ? ಜೀವನ ಹಿಂಗೆ ತುಂಬ ಕಷ್ಟ ಆಗೋಯ್ತಾ ಇತ್ತು ನಮಗೆ. ಏನಂದರೆ ಗ್ಯಾಸು ಮಾಮೂಲಿ ಸಿಗ್ತಾ ಇದ್ದಂಗೆ ಸಿಗ್ತಾ ಇಲ್ಲ ಸರ್. ನಮಗೆ ಏನಾಯ್ತಂದರೆ ನಮ್ಮ ಜೀವನ ನಡೆಯೋದು ಆಟೋ ಇಂದನೇ. ಬೆಳಗ್ಗೆ ಎತ್ತು ಅಂತಂದರೆ ಮನೆ ಕಾಫಿ ಟೀ ಎಲ್ಲ ತಿಂದು ಬರೋದು ಎತ್ತಿಂದೆ. ಬೆಳಗ್ಗೆ ನಾವು ದುಡಿಯೋದು ಈಗ ದುಡಿಮೆನೇ ಕಡಿಮೆ ಆಗೋಗ್ಬಿಟ್ಟಿದೆ. ಅದರಲ್ಲಿ ಗ್ಯಾಸಲ್ಲಿ ಬಂದು ನಿಂತು 2 ಅವರ್ ಆಗಿದೆ. 2 ಅವರಿಂದ ಕಾಯ್ತಾನೇ ಇದ್ದೀವಿ, ಗ್ಯಾಸೇ ಸಿಗ್ತಾ ಇಲ್ಲ. ಇನ್ನೂ ಅರ್ಧ ಅವರ್ 3/4 ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ಸಿಕ್ಕುತ್ತೆ ಸಿಕ್ಕಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಇವಾಗ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ನಮ್ಮ ಆಟೋ ಜೀವನನೇ ತುಂಬ ಕಷ್ಟ ಆಗ್ತಾ ಇದೆ ಸರ್ ಇವಾಗೆಲ್ಲ. ಕೇವಲ ಬಸವೇಶ್ವರ ನಗರದಲ್ಲಿ ಮಾತ್ರ LPG ಸಮಸ್ಯೆ ಕಾಣ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿರುವಂಥ ಪ್ರತಿಯೊಂದು LPG ಸ್ಟೇಷನ್ನಲ್ಲೂ ಕೂಡ ಈ ರೀತಿಯಂಥ ಸಮಸ್ಯೆ ಉದ್ಭವ ಆಗಿದೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಮಾದೇಶ್ ಅದರ ಬಗ್ಗೆ ಅಲ್ಲೇನೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಸದ್ಯಕ್ಕೆ ನಾನು ಚಂದ್ರ ಲೇಔಟ್ ಬಳಿ ಇದ್ದೀನಿ. ಚಂದ್ರ ಲೇಔಟ್ನ ಆಟೋ ಗ್ಯಾಸ್ ಬಂಕ್ ಒಂದರ ಬಳಿ ಇದ್ದೀನಿ. ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಇಲ್ಲಿನ ಆಟೋ ಡ್ರೈವರ್ಗಳು ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ಸದ್ಯ ಆಟೋ LPG ಗ್ಯಾಸ್ಗೆ ಅಭಾವ ಸಾಕಷ್ಟಿದೆ. ಪ್ರತಿದಿನವೂ ಕೂಡ ಆಟೋ ಗ್ಯಾಸ್ ಬಂಕ್ ಬಳಿ ಆಟೋ ಡ್ರೈವರ್ಗಳು ಸಾಲುಗಟ್ಟಿ ಆಟೋವನ್ನು ನಿಲ್ಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿದಿನವೂ ಕೂಡ ಅವರು ಡ್ಯೂಟಿಯನ್ನು ಮಾಡ್ತಿದ್ರು. ಆದರೆ ಈಗ ಆಟೋ ಗ್ಯಾಸ್ಗೆ ಲೈನ್ ನಿಲ್ಲೋದೇ ಅವರ ಡ್ಯೂಟಿ ಆಗಿಬಿಟ್ಟಿದೆ. ಪ್ರತಿದಿನವೂ ಕೂಡ ಅವರ ಒಂದು ಹೊಟ್ಟೆಪಾಡಿಗೆ ಆಟೋವನ್ನು ತೆಗೆದುಕೊಂಡು ಅವರು ಡ್ಯೂಟಿಗೆ ಹೋಗ್ತಿರ್ತಾರೆ. ಆದರೆ ಈಗ ಎಲ್ಲೋದ್ರೂ ಕೂಡ, ಯಾವುದೇ ಬಂಕಿಗೆ ಹೋದ್ರೂ ಕೂಡ ಆಟೋ ಗ್ಯಾಸ್ ಸಿಗ್ತಿಲ್ಲ.
ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರ್ತಾನೆ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಈಗ ಇಲ್ಲೇ ನಾವು 3 ಗಂಟೆ 4 ಗಂಟೆ 5 ಗಂಟೆ ಇಲ್ಲಿ ಕ್ಯೂ ನಿಂತ್ಕೊಂಡು ತಗೊಂಡು ಹೆಂಡತಿ ಮಕ್ಕಳಿಗೆ ಏನು ಕೊಡೋದು, ಸಾಲಗಾರಗಳಿಗೆ ಏನು ಕಟ್ಟೋದು? ಸರ್ ಏನಾಗ್ಬಿಟ್ಟಿದ್ದಾರೆ, ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಬಿಟ್ರೆ ಗಾಡಿ ಗ್ಯಾಸ್ ದುಡಿಮೆನೇ ಇಲ್ಲ. ಈಗ ಎಲ್ಲ ಬಂಕ್ ಕಡೆ ಹೋದ್ರೂ ಕೂಡ, ಯಾವ ಬಂಕಲ್ಲಿ ಹೋದ್ರೂ ಕೂಡ ಇದೇ ಸಮಸ್ಯೆ. ಯಾವ ಬಂಕ್ ಹತ್ರ ಹೋದ್ರೂ ಕೂಡ 500 ಆಟೋ ಇರುತ್ತೆ, 600 ಆಟೋ ಇರುತ್ತೆ, ಏಕ ಕ್ಯೂ ಇರುತ್ತೆ. ಇವರಿಗೆ ಮನ್ಸಿಗೆ ಬಂದಂಗೆ ರೈಟ್ ಇಟ್ಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಜಾಸ್ತಿ ಮಾಡ್ತಿದ್ದಾರೆ ಸರ್ ಕೆಲವೊಂದು ಬಂಕಲ್ಲಿ 78 ರೂಪಾಯಿ ಇದೆ, ಕೆಲವೊಂದು ಬಂಕಲ್ಲಿ 105 ಇದೆ, ಕೆಲವೊಂದು ಬಂಕಲ್ಲಿ 102 ಇದೆ. ಏನಕ್ಕೆ ರೈಟ್ ಎಲ್ಲ ಮಾಡಿದ್ದಾರೆ ಅಂತ. ಮನೇಲಿ ಹೆಂಗಸರುಗಳು ಈ ದುಡಿಮೆ ನಾವು ಮಾಮೂಲಿ ದುಡ್ಕೊಂಡು ಬರ್ತಾ ಇದ್ದೋ, ಬರ್ದಾಗ ದುಡ್ಡೆಲ್ಲ ಅವಾಗ ಸಮಸ್ಯೆ ಸ್ವಲ್ಪ ಕಡಿಮೆ ಇತ್ತು. ಈಗ ಬೆಳಿಗ್ಗೆ ಹೋದರೆ ಸಾಯಂಕಾಲ ಗಂಟನೂ ಈ ಗ್ಯಾಸ್ ಹುಡ್ಕೋದೇ ಆಗಿದೆ. ಈ ಮಾಗಡಿ ಮೇನ್ ರೋಡಲ್ಲಿ ಯಾವ್ದು ನೋಡ್ರು 4 ಬಂಕು ಕ್ಲೋಸ್ ಆಗಿದೆ. ಆ ಕಡೆಯಿಂದ ಅಲ್ಲಿ ಒಂದೊಂದು ಬಂಕಲ್ಲಿ ಓಪನ್ ಇದ್ದಾಗ 4 ಅವರ್ 5 ಅವರು ಲೈನಿಗೆ ನಿಂತ್ಕೊಂತೀವಿ. ಅಲ್ಲಿಂದ ಸಮಸ್ಯೆಗೆ ಏನಾಗುತ್ತೆ, ಅಲ್ಲಿ ಎಂಡ್ ಆಯ್ತಿದ್ದಂಗೆ ಕ್ಲೋಸ್ ಮಾಡ್ತಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಮಾಡ್ತಾರೆ. ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ. ಮನೆಯಲ್ಲಿ ಭಾರಿ ತೊಂದರೆ ಆಗಿದೆ, ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. LPG ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ, ಫುಲ್ಲು ಕ್ಯೂ 3 ಅವರ್ 4 ಅವರ್ ಕ್ಯೂ ನಿಂತ್ಕೊಂಡು ಎಲ್ಲಿ ಮಾಡಿದ್ರು ಸಿಕ್ಕಾಪಟ್ಟೆ ಜಾಸ್ತಿನೂ ಆಗ್ತಾಯಿದೆ. ಕ್ಯೂ ನಿಂತ್ಕೊಂಡು ಮಾಡ್ತಾನೆ ಇದೆ, ಎಲ್ಲರಿಗೂ ಸಮಸ್ಯೆ ಆಗಿದೆ. ಸಮಸ್ಯೆ ಅನ್ನೋದಿದು ಪ್ರತಿಯೊಬ್ಬರಿಗೂ, ನಮ್ಮೊಬ್ರಿಗಲ್ಲ. ಇಲ್ಲಿ ಯಾವ ಬಂಕಿಗೆ ಹೋದ್ರೂ ನಮಗೆ ಸ್ಟಾಕ್ಗಳು ಸಿಗ್ತಾ ಇಲ್ಲ. ಮೇಯ್ನಾಗಿ ಏನಕ್ಕೆ LPG ಈಗ ನಮ್ಮ 2 ತಿಂಗಳಿಂದ ಸುಮಾರು ಬೆಲೆ ಬಂದು 56ರಿಂದ 60 ರೂಪಾಯಿ ಇತ್ತು. LPG ಸಂಬಂಧಪಟ್ಟಂಗೆ ದರ ಏರಿಕೆ ಯಾವಾಗ ಮಾಡಬೇಕಂದ್ರೆ ತಿಂಗಳಿಗೊಮ್ಮೆ 1ನೇ ತಾರೀಕು. ಈ ಸಲ ಏನು ನಮ್ಮ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದ್ರಿಂದ ಅದೇ ಒತ್ತಡ ಇವರು ಇಟ್ಕೊಂಡು ರಾಜಕಾರಣಿಗಳು LPG ಸುಮಾರು ಹೆಚ್ಚು ಕಡಿಮೆ 35-40 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದರಲ್ಲೂ ನಮಗೆ ಏನಂದರೆ ಸಪ್ಲೈಗಳಿಲ್ಲ ಮೇಯ್ನಾಗಿ. ಯಾಕಂದರೆ ನಾವು ಇವತ್ತು ದಿನ ಕೂಲಿಯವರು ನಾವು. ನಾನು ಸರ್ ಯಲಹಂಕದಿಂದ ಬಂದಿದ್ದೆ. ಯಲಹಂಕದಿಂದ ನಮಗೆ ಹೋಗೋಕ್ಕೆ ದುಡ್ಡಿಲ್ಲ ಸರ್. ನಮ್ಮ ಹತ್ರ ಊಟಕ್ಕೆ ದುಡ್ಡಿಲ್ಲ. ನಾನು ಇಲ್ಲಿ ಹೋಗ್ಬೇಕಾ ಸರ್ ಹೇಳಿ ನೀವು? ನಾನು 4 ಗಂಟೆಯಿಂದ ಇಲ್ಲಿ ಕಾಯ್ತಾರೆ, ಕ್ಯೂ ಅಲ್ಲೇ ಇದೆ. ನಾನು ಹಿಂದಿಯವರು ಮಾರ್ವಾಡಿ. ನಾನು ಜೀವನ ಊರಿಂದ ಬಂದಿದ್ದೆ ಸರ್. ನಾನು ಸ್ವಲ್ಪ ಊಟ ತಿನ್ನೋಕ್ಕೆ ದುಡ್ಡು ಬೇಕಾ ಸರ್? 1 ರೂಪಾಯಿನೇ ಇಲ್ಲ. ನಾನು ಹೇಳಿದೆ 50 ರೂಪಾಯಿಗೆ ಹಾಕ್ಬಿಡಿ, 10 ರೂಪಾಯಿಗೆ ಹಾಕ್ಬಿಡಿ, ನಾನು ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಇದು ಬರೀ ಚಂದ್ರ ಲೇಔಟ್ನಲ್ಲಿರುವ LPG ಆಟೋ ಗ್ಯಾಸ್ ಬಂಕ್ನ ಕಥೆಯಲ್ಲ, ಇಲ್ಲಿರುವ ಡ್ರೈವರ್ಗಳ ಕಥೆಯಲ್ಲ, ಬೆಂಗಳೂರಿನಲ್ಲಿರುವ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳ ವ್ಯಥೆ. ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಸರ್ಕಾರ ಆಟೋ ಡ್ರೈವರ್ಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ಬೇಕಾಗಿದೆ. ಇಲ್ವಾದರೆ ಪ್ರತಿದಿನವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿಯುತ್ತೆ. ಪ್ರತಿಯೊಬ್ಬ ಆಟೋ ಡ್ರೈವರ್ಗಳ ಮನೆಯಲ್ಲಿ ಸಮಸ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಬೆಂಗಳೂರಿನ ಒಂದೊಂದು ಏರಿಯಾದಲ್ಲಿ ಆಟೋ LPG ದರ ಒಂದೊಂದು ರೀತಿಯಾಗಿದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 55-58 ರೂಪಾಯಿ ಇದ್ದ ದರ ಈಗ 105-130 ಗಡಿವರೆಗೂ ಕೂಡ ತಲುಪಿದೆ. 130 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಆಟೋ LPG ಕೊಡ್ತಾ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬದುಕು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಟೋವನ್ನ ಮನೇಲಿ ನಿಲ್ಲಿಸದೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಆಕ್ರೋಶ ಜೊತೆಗೆ ತಮ್ಮ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ದಾರೆ. ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಆಟೋ ಚಾಲಕರ ಪಾಡು ನಿಜಕ್ಕೂ ಕೂಡ ಹೇಳತೀರದಾಗತ್ತೆ. ಪರ್ಯಾಯ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಮುಂದೇನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.